ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ದಿವಸ ಏನು ಮುಖ್ಯ ನ್ಯಾಯಾಧೀಶರು ತೀರ್ಮಾನವನ್ನು ಕೊಟ್ಟಿದ್ದಾರೆ, ಇದು ಈ ದೇಶದಲ್ಲಿ ಇನ್ನೂ ಕೂಡ ನ್ಯಾಯ ಇದೆ ಅನ್ನೋದನ್ನು ಪುನರುಚ್ಚಾರ ಮಾಡಿದಾಗ ಆಗಿದೆ. ಅದರಿಂದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಮ್ಮ ಮನೆಯವರ ಪಾತ್ರ ಕೂಡ ಏನೂ ಇಲ್ಲ, ನಮ್ಮ ಶ್ರೀಮತಿಯವರ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಅದನ್ನು ಅದೇ ಸತ್ಯ ಅಂತ ಹೇಳಿ ಹೇಳಿದಾಗೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ನ್ಯಾಯ ಇದೆ ಅಂತ ಹೇಳಿ ಮತ್ತೊಂದು ಸಾರಿ ಪುನರುಚ್ಚಾರ ಮಾಡಿದಂಗೆ ಆಗಿದೆ. ಬಿಜೆಪಿಯವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು ಸಿಎಂ ಅವ್ರನ್ನ ಅಂತ ಆಗ್ರಹ. ಈಗ ಏನಕ್ಕೆ ಕೇಳ್ತಾರೆ, ಯಾವ ಉದ್ದೇಶ? ಸಿಎಂ ಅಲ್ಲ, ಬಿಜೆಪಿಯವರು ಸಿಎಂ ಮೇಲೆ ಆರೋಪ ಮಾಡಿರೋ ಕಾರಣಕ್ಕಾಗಿ ಸಿಎಂ ಕೇಳಬೇಕು. ಅಲ್ಲ ಬಿಜೆಪಿಯವರು ಸಿಎಂ ಗೆ ಕೇಳಬೇಕು ಅಂತ ಸರ್. ಏನಕ್ಕೆ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ ಮಾಡಿದೆ, ಕೋರ್ಟ್ ಹೇಳಿರೋದು ಇಡಿ ತಪ್ಪಾಗಿ ಬಳಸ್ಕೊತಾ ಅಂತ, ಅದಕ್ಕೆ ಕ್ಷಮಾಪಣೆ. ಯಾರು ಕ್ಷಮಾಪಣೆ ಕೇಳ್ಬೇಕ್ರಿ? ಬಿಜೆಪಿ ಅವರು ಯಾರು ಹೇಳಿದ್ರು ಕೇಳ್ಬೇಕು ಅಂತ? ಸಿಎಂ ಅವ್ರಿಗೆ ಕ್ಷಮಾಪಣೆಯನ್ನ ಬಿಜೆಪಿ ಅವ್ರು ಕೇಳಬೇಕು ಅಂತ ಹೇಳಿದವ್ರು ಯಾರು? ಎಲ್ಲ ನಿಮ್ಮ ಮಿನಿಸ್ಟರ್ಗಳೆಲ್ಲ ತುಂಬಾ ಜನ ಹೇಳ್ತಿದ್ದಾರೆ ಸರ್. ಅಭಿಪ್ರಾಯಗಳು ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಅರ್ಥ ಆಗ್ಬೇಕಲ್ವಾ? ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕ್ವಶನ್ ಫ್ರೇಮ್ ಮಾಡಿರೋದೇ ನೀವು ಒಂಥರ ಮಾಡ್ತಿರಲ್ಲ. ಪಾದಯಾತ್ರೆ ಎಲ್ಲ ಅಷ್ಟೆಲ್ಲ ಮಾಡಿದ್ರಲ್ಲ ಸರ್. ಅವ್ರ ಕ್ಷಮೆ ಕೇಳಬೇಕು, ಇವ್ರ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಕ್ಕೆ ಹೇಳಿದಾರೆ ಯಾರು ಅಂತ ಅದಕ್ಕೆ ಕೇಳಿದ್ ನಾನು. ನೀವು ಕನ್ಫ್ಯೂಷನ್ ಮಾಡಿಬಿಟ್ಟು ಏನೇನೋ ಹೇಳಿಸ್ಬಿಟ್ರೆ ನಮ್ಗೆ ವಿರೋಧ ಪಕ್ಷ ಅವರ ಅಭಿಪ್ರಾಯಗಳು ಹೇಳಿದ್ದಾರೆ. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರಿಂದ ಅದನ್ನ ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ರೆ ಹೇಳಿಕೆಗಳು ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಪ್ರಕರಣದ ತನಿಖೆ ಮುಂದುವರಿಯುತ್ತೆ. ಬಿಜೆಪಿ ಹೇಳ್ತಿರೋದು ಇಷ್ಟಕ್ಕೆ ಖುಷಿ ಪಡೋ ಅಗತ್ಯ ಇಲ್ಲ, ಪ್ರಕರಣ ತನಿಖೆ ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ, ನ್ಯಾಯ ಅನ್ಯಾಯದ ಪ್ರಶ್ನೆ. ಖುಷಿ ಪಡೋದ ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ವಾ ಸರ್? ಈಗ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರು. ಈಗ ಮತ್ತೇನು ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣಕ್ಕಾಗಿ ಮತ್ತೆ ವಾಪಸ್ ಪಡಿತಾರ 14 ಸೈಟ್? ಗೊತ್ತಿಲ್ಲಪ್ಪ, ಅದೆಲ್ಲ ಡೀಟೇಲ್ಸ್ ನಾನು ಕೇಳಿದ್ರೆ ನನಗೆ. ಎಸ್ಐಟಿ ತನಿಖೆ ಯಾವಾಗಿಂದ ಶುರು ಆಗುತ್ತೆ? ಇಲ್ಲ, ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ, ಯಾರಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ, ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಅಲ್ಲ, ಈಗ ಸದ್ಯದಲ್ಲೇ ಅವ್ರು 4 ಜನ ಇರ್ತಾರೆ. ಅವ್ರೇನಾದ್ರು ಯಾರಾದ್ರೂ ನೆನ್ನೆ ಯಾರೋ ಹೇಳಿದ್ರು ನನಗೆ, ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು, ನನ್ನವರೆಗೂ ಇನ್ನೂ ಬಂದಿಲ್ಲ. DG ಅವರಿಗೆ ಅಥವಾ ಕಮಿಷನರ್ಗೆ ಏನಾದ್ರು ಅವ್ರು ಯಾರಾದ್ರೂ ಆ ಕಮಿಟಿಯಲ್ಲಿರೋರು ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅವರು ASP ಆಗಿದ್ದಾಗಲೇ ಸೌಜನ್ಯ ಪ್ರಕರಣದ ತನಿಖೆ ಆಗಿತ್ತು ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನು 2014 17 ತನಕ ಆಗಿದ್ದಂತ ಸರ್ಕಾರಕ್ಕೆ 2018 ಒಂದು ವರದಿ ಸಲ್ಲಿಕೆ ಅಂದ್ರೆ ಏನೇನು ಆಗ್ತಾ ಇದೆ, ಎಲ್ಲಿ ಬೆಳ್ತಂಗಡಿ ಯಾವ ರಾಜ್ಯದ ತಾಲೂಕಲ್ಲೂ ಆತರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ, ಆ ವರದಿ ಬಗ್ಗೆ ಏನು ಕ್ರಮ ಆಗ್ಲಿಲ್ಲ ಅಂತ ತಾವೇನಾದ್ರೂ ವರದಿ ಅಲ್ಲ ನೋಡ್ತೀನಿ, ನೀವು ಹೇಳಿದ್ಮೇಲೆ ಅದನ್ನ ತರಿಸಿ ನೋಡೋಣ. ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ರೆ ತರಿಸಿ ನೋಡೋಣ. ಅದು ಈಗ ಅವರು ಯಾರು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿ ಯಾರು ಕೊಟ್ಟಿರೋರು ಯಾರು? ಎಕ್ಸ್ಪರ್ಟ್ ಯಾರು ಮಾಡಿದ್ದಿದೆ? ಯಾರು ಕಮಿಟಿ ಯಾರು ಮಾಡಿದ್ರು? ಯಾವ ಎಕ್ಸ್ಪರ್ಟ್ ಕಮಿಟಿ? ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ? ಅವೆಲ್ಲ ಏನು ಗೊತ್ತಿಲ್ವಲ್ಲ. ಸುಮ್ಮನೆ ವರದಿ ಬಂದಿದೆ, ಎಲ್ಲಿಗೆ ಬಂದಿದೆ ವರದಿ? ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ರೆ ಅಂದರೆ ಅದು
ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕು ಅದು. ಅದರಿಂದ ಆಗಿದ್ರೆ ನಾವು ಅದನ್ನು ಗಮನಿಸ್ತೀವಿ. ಸರ್, ಈಗ ದರ್ಶನ್ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಇದೆ. ಅವರು ಬೇಲನ್ನ ಪ್ರಶ್ನಿಸಿ ಮೇಲ್ಮನವಿ ಕೂಡ ಸಲ್ಲಿಸಿದ್ದಾರೆ ಸರ್ಕಾರದಿಂದ. ಏನ್ ನಿರೀಕ್ಷೆ ಇದೆ ಅಂತ ಸರ್? ಗೊತ್ತಿಲ್ಲ ನನಗೆ. ನಾವು ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಹೋಗ್ಬೇಕಲ್ವಾ. ನಾನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಬಿಜೆಪಿಯವರು ಆಗ್ರಹ ಮಾಡ್ತಿರೋದು SIT ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಧರ್ಮಸ್ಥಳದ ಧಾರ್ಮಿಕ ಕೇಂದ್ರ ಏನಿದೆ ಅದ್ರ ವಿರುದ್ಧ ಅಪಪ್ರಚಾರ ಮಾಡೋ ಪ್ರಯತ್ನ ನೋಡ್ರಿ, ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. SIT ಮಾಡಬೇಕು ಅಂತ ರಾಜಕೀಯ ಇಡೀ ಉದ್ದೇಶ ಇರಬಾರ್ದು. ಅಲ್ಲಲ್ಲ, ಅದು ಯಾಕೆ ಇವರು ಪ್ರಿಯಂಪ್ಟ್ ಮಾಡ್ತಾರೆ? ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ? ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ. ನಾವು SITಯನ್ನ ಮಾಡಿರ್ತಕ್ಕಂಥ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ಅಲ್ವಾ? ಅದನ್ನ ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತ್ರೆ ಹೆಂಗಾಗುತ್ತೆ? ಇನ್ನೊಂದ್ ಕಡೆ ಈ ಸಮಾನ ಮನಸ್ಕರೆಲ್ಲ ನಿನ್ನೆ ಸಭೆ ಸೇರಿ ಇದು ಸುಪ್ರೀಂ ಮೇಲ್ವಿಚಾರಣೆ ನಡಿಬೇಕು ಅಂತ ಹೇಳಿ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಅವರೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. SIT ಫಾರ್ಮೇಶನ್ ಮಾಡಬಾರ್ದು ಅಂತಾನು ಹೇಳಿಕೆ ಕೊಟ್ಟಿದ್ರು. ಆದರೂ ನಾವು ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ಸತ್ಯ ಬರಲಿ ಹೊರಗಡೆ, ಸತ್ಯ ಬರಬೇಕಲ್ವಾ? ಅದ್ರ SIT ಮಾಡಿದ ಉದ್ದೇಶ ಏನು? ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ. ನಮಗೆ ಅಲ್ಲಿಗೆ ಲಿಮಿಟ್ ಮಾಡ್ಕೊಂಡ್ರೆ ಬೆಟ್ರು. ಥ್ಯಾಂಕ್ ಯು ಸರ್. ನಾಳೆ ಮತ್ತೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್. ಗೊತ್ತಿಲ್ಲಪ್ಪ, ನನ್ಗೇನು ಗೊತ್ತಿಲ್ಲ. ಪ್ರಕರಣದಲ್ಲಿ ನಾಳೆ ಬರ್ಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. CM DCM ಅವರು 25ನೇ ತಾರೀಕು ಹೋಗ್ತಾ ಇದಾರಂತಲ್ಲ ಸರ್ ಡೆಲ್ಲಿಗೆ. ಏನ್ ಸರ್ ನಿಗಮ ಮಂಡಳಿಗಳು 25ನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲಿ ಏನು ಸಭೆ ಆಗಿದೆ ಅದೊಂದು ಸಭೆಯನ್ನ ಡೆಲ್ಲಿಯಲ್ಲಿ ಮಾಡ್ತಾರೆ ಅಂತ ನಮಗೆ ತಿಳಿದಿರೋ ಅಂಥದ್ದು. ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅದನ್ನು ಹೋದಾಗ ಸ್ವಾಭಾವಿಕವಾಗಿ ಹೈಕಮಾಂಡ್ನವ್ರ ಜೊತೆ ಮಾತಾಡ್ಕೊಂಡೇ ಬರ್ತಾರೆ. ಸರ್, ನೀವು ಒಂದಷ್ಟು ನಿಗಮ ಮಂಡಳಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಆದ ವಿಚಾರಕ್ಕೆ ಲೀಸ್ಟ್ ಕೊಟ್ಟಿದ್ರಿ ಸರ್. ನೀವು ಎಲ್ಲ ಕೂಡ ವರ್ಕ್ ಮಾಡಿ ಲೀಸ್ಟ್ ಕೊಟ್ಟರು ಕೂಡ ಯಾಕೆಷ್ಟು ವಿಳಂಬ ಆಗ್ತಾ ಇದೆ ಅಂತ ಗೊತ್ತಿಲ್ಲಪ್ಪ. ನಾನು ಕೊಡೋದು 6 ತಿಂಗಳಾಯ್ತು ಕೊಟ್ಟು. ಅದನ್ನು ಅವರು ಈಗೆಲ್ಲ ಪ್ರೊಸೆಸ್ ಮಾಡಿದ್ದಾರೆ, ಅಂತಿಮ ಹಂತದಲ್ಲಿದೆ. ಇಷ್ಟರಲ್ಲೇ ಅನೌನ್ಸ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ ಅಂತ ಹೇಳ್ತೀವಿ. CM DCM ನಡುವೆ ಒಮ್ಮತ ಬರ್ತಿಲ್ವಾ ಸರ್? ನೀವು ಕೊಟ್ಟಂತ ಆಯ್ತು ಬಿಡ್ರಿ, ಈಗ ಮಾಡ್ತಾರಲ್ಲಪ್ಪ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ಫೈನಲ್ ಆಗಿ ಮಾಡ್ತಾರೆ. ನೀವು ಕೊಟ್ಟಂತ ಪಟ್ಟಿಗೆ ಸರ್ CM DCM ಅವರು ಒಪ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ನಾವು ಕೊಡೋದು ನಮ್ಗೆ ನೋಡಿ, ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನಮಗೆ ಒಂದು 10-11 ಜನ ಸಮಿತಿ ಮಾಡಿ ಕೊಟ್ಟಿದ್ರು. ಆ ಸಮಿತಿ ಎಲ್ಲ ಕೂತ್ಕೊಂಡು ಪ್ರತಿಯೊಂದು ಕ್ಷೇತ್ರದ ಶಾಸಕರು ಕೊಟ್ಟಂತ ಹೆಸರುಗಳ ಮೇಲೆ ನಾವು ಅದನ್ನು ಆಯ್ಕೆ ಮಾಡಿ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ಅದರ ಮುಂದಿನ ಭಾಗ ಮುಖ್ಯಮಂತ್ರಿಗಳದು ಮತ್ತು ಅಧ್ಯಕ್ಷರದು. ಅದನ್ನು ನಾವು ಪ್ರಶ್ನೆ ಮಾಡಕ್ ಹೋಗಲ್ಲ. ಪ್ರಕರಣದಲ್ಲಿ A1 ಆರೋಪಿನ ಇದುವರೆಗೂ ಕೂಡ ಪತ್ತೆ ಹಚ್ಚೋಕೆ ಆಗ್ತಾನೆ ಇಲ್ಲ. ಅದೇ ಹುಡುಕ್ತಾ ಇದ್ದಾರೆ, ಒಂದ್ ವಾರ ಆಯ್ತು ಹುಡುಕ್ತಾ ಇದ್ದಾರೆ. ಏನೇನು ನಿಗದಿ ಮಾಡ್ತಾರೆ ರೀ? 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ. ಅವನು ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿನಲ್ಲಿ ಮಾಡ್ಲೇಬೇಕಲ್ಲ. A5 ಆರೋಪಿನ ವಿಚಾರಣೆ ಮಾಡಿ ಕಳಿಸಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಭೈರತಿ ಬಸವರಾಜ್ ಆಯ್ತು, ಏನ್ ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ಬೇಕಾ? ಅಲ್ಲಪ್ಪ, ಏನ್ ಎಲ್ಲದಕ್ಕೂ ನೀವು ಪ್ರಶ್ನೆ ಮಾಡ್ತಾ ಹೋದ್ರೆ ಕೊನೆ ಇಲ್ಲ. There is no end to this. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.